ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಸೆಟ್ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ದೋಸೆ ರೆಸಿಪಿ ಹೇಗೆ ಅಂದರೆ, ನಾವು ಯಾವುದೇ ರೀತಿ ಅಕ್ಕಿ ಆಗಲಿ ಬೇಳೆ ಆಗಲಿ ಮೆಂತ್ಯನೂ ಸಹ ನೆನೆಸ್ತಿರನೇ ನಾವು ದಿಢೀರಂತ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೋಬೋದು. ಆ ದೋಸೆನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಭಾಳ ಟೇಸ್ಟಿಯಾಗಿರುತ್ತೆ, ಟೈಮ್ ಕೂಡ ಕಡಿಮೆ ಟೈಮಲ್ಲಿ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಮೊದಲು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಅವಲಕ್ಕಿ ಹಾಕ್ಕೊಂಡು ಅದನ್ನು ಒಂದು 3-4 ಸರಿ ವಾಶ್ ಮಾಡ್ಕೊಳ್ತೀನಿ. ಅವಲಕ್ಕಿನಲ್ಲಿ ಸ್ವಲ್ಪ ಭತ್ತದ ಹೊಟ್ಟು ಇರುತ್ತೆ, ಹಾಗೆ ಮತ್ತು ಸ್ವಲ್ಪ ಧೂಳು ಇರುತ್ತೆ. ಹಾಗಾಗಿ ಒಂದು 3-4 ಸರಿ ವಾಶ್ ಮಾಡ್ಕೋಬೇಕಾಗತ್ತೆ. ಅವಲಕ್ಕಿನ ನಾವು ಯಾವುದೇ ತಿಂಡಿಗೆ ಬಳಸೋಕ್ಕೆ ಮುಂಚೆ ನಾವು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಬಳಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಬಾಂಬೆ ರವೆ ಏನು ಬಳಸ್ತೀವೋ ನಾವು ಆ ರವೆನೇ ಹಾಕ್ಕೊಂಡಿದ್ದೀನಿ. ಈಗ ರವೆ ಮತ್ತು ಅವಲಕ್ಕಿ ನೆನೆಯುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ರವೆ ಮತ್ತು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಒಂದು 10 ನಿಮಿಷ ನೆನೆಸಿಟ್ರೆ ಆಯಿತು. 10 ನಿಮಿಷ ನೆನೆಸಿದ್ರೆ ಅವಲಕ್ಕಿನೂ ನೆನೆಯುತ್ತೆ, ರವೆನೂ ನೆನೆಯುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನೆನೆಯೋಕ್ಕೆ ಇಡ್ತೀನಿ. ಈ ಟೈಮಲ್ಲಿ ನೀವು ಚಟ್ನಿ ಬೇಕಿದ್ದರೆ ಚಟ್ನಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡುವಂಥ ದೋಸೆ ಇದು. ಈಗ ಅವಲಕ್ಕಿ ಮತ್ತು ರವೆ ಎಲ್ಲ ಅರಳಿದೆ, ಚೆನ್ನಾಗಿ ನೆಂದಿದೆ. ನೀರಿನಂಶ ತುಂಬ ಹೀರ್ಕೊಂಡಿದೆ, ನೋಡ್ತಿರ್ಬೋದು ನೀವು. ನೀರಿನಂಶನೇ ಇಲ್ಲ. ಈ ರೀತಿ ಅರಳುತ್ತೆ. ಒಂದು 10 ನಿಮಿಷ ನೆನೆಸಿದ್ರೇ ಸಾಕು, ಚೆನ್ನಾಗಿ ಅರಳುತ್ತೆ. ಅವಲಕ್ಕಿ ಆದರೂ ಅಷ್ಟೇ, ರವೆ ಆದರೂ ಅಷ್ಟೇ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ರವೆ ಮತ್ತು ಅವಲಕ್ಕಿ, ನೆಂದಿರೋ ಅಂಥ ರವೆ ಮತ್ತು ಅವಲಕ್ಕಿನ. ಇವಾಗ ಇದಕ್ಕೆ ಒಂದು 3/4 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ಇದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. 3/4 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಗಟ್ಟಿ ಇತ್ತು ಅಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ. ಒಂದು 1/4 ಬಟ್ಲಷ್ಟು ನೀರು ಹಾಕ್ಕೊಂಡೆ. ಇವಾಗ ರುಬ್ಕೊಬರ್ತೀನಿ. ಅದಕ್ಕೆ ರುಬ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಏನಿಲ್ಲ, ಇದನ್ನು ರುಬ್ಬಿ ಮಾಡಿ ಬಟ್ಲಿಗೆ ಹಾಕಿದ ತಕ್ಷಣ ನಾವು ದೋಸೆ ಮಾಡ್ತಿರ್ಬೋದು. ಇದು ಒಂದು ರಾತ್ರಿ ಇರಬೇಕು, ನಾವು ನೆನೆಸ್ಬೇಕು ಅನ್ನೋದೇನೂ ಇಲ್ಲ. ಇಮಿಡಿಯೇಟ್ ನಾವು ರುಬ್ಬಿ ಆಗ ಮಾಡೋ ಅಂಥ ದೋಸೆ ತುಂಬ ಟೇಸ್ಟಿಯಾಗುತ್ತೆ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾರ್ ತೊಳೆದಿದ್ದು ನೀರನ್ನೂ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕಿದೆ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತೀನಿ. ಒಂದು 1/4 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತೀನಿ. ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಒಂದೇ 1 ನಿಮಿಷ ಈ ರೀತಿ ಫಾಸ್ಟಾಗಿ ಬೀಟ್ ಮಾಡಿಕೊಂಡ್ರೆ ದೋಸೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಬೀಟ್ ಮಾಡಿಕೊಂಡ್ರೆ ನೋಡ್ತಿರ್ಬೋದು, ನಾವು ಅಕ್ಕಿ ಮತ್ತು ಬೇಳೆ ಎಲ್ಲ ಕಾಳೆಲ್ಲ ನೆನೆಸಿ ಮಾಡಿದ್ರೆ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಕಾಣ್ತಿದೆ. ಈ ಕನ್ಸಿಸ್ಟೆನ್ಸಿಲಿದೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ. ರೆಡಿಯಾಗಿದೆ, ದೋಸೆ ರೆಡಿಯಾಗಿದೆ. ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ದೋಸೆ ಹಾಕಿದ್ರೆ ಆಯಿತು. ಒಂದು ಸ್ವಲ್ಪ ಎಣ್ಣೆ ಸವರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸೌಟ್ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ದೋಸೆನ. ನೀವು ಇದನ್ನು ತೆಳ್ಳಗೆ ಬೇಕಾದರೆ ತೆಳ್ಳಗೂ ಮಾಡ್ಬೋದು. ನಾನು ಸ್ವಲ್ಪ ಸೆಟ್ ದೋಸೆ ಥರನೇ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಎಸ್ಪೆಷಲಿ ಸೆಟ್ ದೋಸೆ ಹಾಕಿದ್ರೆ ಈ ಹಿಟ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. 1-2 ನಿಮಿಷದಲ್ಲೇ ಬೆಂದ್ಬಿಡುತ್ತೆ ಒಂದು ಸೈಡು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ಈಗ ತಿರುವು ಹಾಕ್ಕೊಳ್ತೀನಿ. ಇನ್ನೊಂದು ಸೈಡ್ ಬೇಯಿಸ್ಕೋಬೇಕಾಗತ್ತೆ. ನೀವು ತುಪ್ಪ ಇಷ್ಟಪಡೋರು ತುಪ್ಪ ಬೇಕಿದ್ರೆ ಹಾಕೋಬೋದು. ಬೆಣ್ಣೆ ಹಾಕಿದ್ರಂತೂ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ದೋಸೆ ತಿನ್ನೋದಕ್ಕೆ. ನಾನು ಎಣ್ಣೆನೇ ಹಾಕಿದ್ದೀನಿ. ಈಗ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ 2 ಸೈಡು ಬೆಂದಿದೆ. ದೋಸೆ ಎತ್ತೀನಿ. ಈಗ ಎತ್ತಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇನ್ನೊಂದು ದೋಸೆನ ಹಾಕ್ಕೊಂಡು ತೋರಿಸ್ತೀನಿ. ಕಿತ್ತೋಗೋ ಚಾನ್ಸ್ ಸಹ ಇಲ್ಲ ಈ ದೋಸೆ. ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಅಕ್ಕಿ ಬೇಳೆ ಎಲ್ಲ ಮೆಂತ್ಯ ಎಲ್ಲ ನೆನೆಸಿ ರುಬ್ಬಿ ಮಾಡಿದ್ರೆ ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ. ನಮಗೇನು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಟೇಸ್ಟಲ್ಲೂ ಅಷ್ಟೇ ನಿಜವಾಗ್ಲೂ ತುಂಬ ಸ್ಪಾಂಜಿ ರೀತಿಲಿರುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಮಾಡೋದಕ್ಕೂ ಟೈಮ್ ಕೂಡ ಕಡಿಮೆನೇ. ನಾವು ಹಿಂದಿನ ದಿನ ನೆನೆಸ್ಬೇಕು ಅಂತ ಇಲ್ಲ ಮತ್ತು ರುಬ್ಬಬೇಕು ಅಂತಲೂ ಇಲ್ಲ.
ಇಮಿಡಿಯೇಟ್ ನಾವು ಇವತ್ತು ಬೆಳಗ್ಗೆ ಲೇಟಾಗಿದ್ದರೂ ಸಹ ಈ ದೋಸೆನ ಮಾಡ್ಕೊಂಡು ತಿನ್ಬೋದು. ಮತ್ತು ಲೇಟ್ ಆದ್ರೂ ಕೆಲಸಕ್ಕಾಗಲಿ ಆಫೀಸ್ಗಾಗಲಿ ಈ ದೋಸೆನ ನೆನೆಯೋಕೆ ಇಟ್ಬಿಟ್ಟು ನಾವು ರುಬ್ಬಿಟ್ಟು ಮಾಡಿಕೊಂಡು ನಾವು ಬಾಕ್ಸ್ಗೂ ತೊಗೊಂಡೋಗ್ಬೋದು. ಈಗ ಇನ್ನೊಂದು ಸೈಡೂ ತಿರುವಾಕೊಂಡಿದ್ದೀನಿ. ಈಗ 2 ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ. 2 ಸೈಡನ್ನು ತಿರುವಾಕೊಂಡು ಬೇಯಿಸ್ಕೊಳ್ತೀನಿ. ಈಗ 2 ಸೈಡು ಬೆಂದಿದೆ, ತೋರಿಸ್ತಿದ್ದೀನಿ. ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಒಂದು 4 ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ. ನೋಡ್ತಿರ್ಬೋದು ಸ್ಪಾಂಜಿಗೆ ಎಷ್ಟು ಚೆನ್ನಾಗಿ, ಹತ್ತಿಗಿಂತ ಮೃದು ಆಗಿದೆ, ಅಷ್ಟೇ ಮೃದು ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಮಾಡಿರೋ ದೋಸೆನೆಲ್ಲ ಸರ್ವ್ ಮಾಡಿದ್ದೀನಿ. ಕಾಯಿ ಚಟ್ನಿ ಜೊತೆ ಅಂತೂ ನಿಜವಾಗ್ಲೂ ಸೂಪರ್ ಕಾಂಬಿನೇಷನ್. ಸ್ವಲ್ಪ ಬೆಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಮೇಲೊಂಚೂರು ಬಿಸಿ ಬಿಸಿ ತಿಂತಾಯಿದ್ರೆ ನಿಜವಾಗ್ಲೂ ನಾವು ಅಕ್ಕಿ ಬೇಳೆ ರುಬ್ಬಿ ಮಾಡಿರೋ ದೋಸೆನೋ ಅಷ್ಟು ಟೇಸ್ಟಿ ಇರೋದಿಲ್ವೇನೋ, ಈ ದೋಸೆ ನಿಜವಾಗ್ಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ತಪ್ಪದೆ ರೆಸಿಪಿನ ಟ್ರೈ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇದನ್ನು ಸಾಗು ಜೊತೆನೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ದೋಸೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.